ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆಯನ್ನ ನೀಡಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಶ್ರೀನಿವಾಸಪುರದ ಅಡ್ಡಗಲ್ನಲ್ಲಿರುವಂತಹ ಸ್ಪೀಕರ್ ನಿವಾಸಕ್ಕೆ ತೆರಳಿ ಕಾಂಗ್ರೆಸ್ನ ಶಾಸಕ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿರುವಂತದ್ದು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ನಲ್ಲಿ ಇರುವಂತಹ ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ನ ಮೊದಲ ವಿಕೆಟ್ ಪತನವಾಗಿದೆ. ಸ್ಪೀಕರ್ ರಮೇಶ್ ಕುಮಾರ್ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಶ್ರೀನಿವಾಸಪುರದ ಅಡ್ಡಗಲ್ನಲ್ಲಿರುವಂತಹ ಸ್ಪೀಕರ್ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಚಿಂಚೋಳಿಯ ಶಾಸಕರಾಗಿರುವಂತಹ ಉಮೇಶ್ ಜಾಧವ್ ಅವರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ನಲ್ಲಿರುವಂತಹ ಸ್ಪೀಕರ್ ನಿವಾಸಕ್ಕೆ ತೆರಳಿದ್ರು. ನಿನ್ನೆ ರಾತ್ರಿಯೇ ಸ್ಪೀಕರ್ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ರು. ಉಮೇಶ್ ಜಾಧವ್ ಅವರು ಸ್ವ ಆಸಕ್ತಿಯಿಂದ ರಾಜೀನಾಮೆ ನೀಡ್ತಿರುವುದಾಗಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ನಿರೀಕ್ಷೆಯಂತೆ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಉಮೇಶ್ ಜಾಧವ್ ಅವರು ಸ್ಪೀಕರ್ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಿದಂತಹ ಸಂದರ್ಭ. ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಅವರ ಬಳಿ ಹೋಗಿ, ಅಂದ್ರೆ ಅವರ ನಿವಾಸಕ್ಕೆ ಹೋಗಿ ಅವರು ನಿನ್ನೆ ರಾತ್ರಿ ಕಾಲಾವಕಾಶವನ್ನ ಕೇಳಿದ್ರು, ಸಮಯವನ್ನ ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಅವರು. ಸೊ ಹೀಗಾಗಿ ಅವರ ನಿವಾಸಕ್ಕೆ ತೆರಳಿ ಚಿಂಚೋಳಿಯ ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಈಗ ಆಲ್ರೆಡಿ ರಾಜೀನಾಮೆಯನ್ನ ನೀಡಿರುವಂತದ್ದು. ಸ್ಪೀಕರ್ ಅವರ ಅಂಗಳದಲ್ಲಿದೆ ಚೆಂಡು. ಏನ್ ಮಾಡ್ತಾರೆ ಇವಾಗ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಜೀನಾಮೆಯನ್ನ ಅಂಗೀಕಾರವನ್ನ ಮಾಡ್ತಾರಾ, ಅಥವಾ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಒಂದ್ ಕಡೆ ದೂರನ್ನ ಕೂಡ ಸಲ್ಲಿಸಿರುವಂತದ್ದು, ಇವರನ್ನ ಅನರ್ಹಗೊಳಿಸಬೇಕು ಅಂತ. ಸೊ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ ರಮೇಶ್ ಕುಮಾರ್ ಅವರು ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸಿದೆ. ಒಟ್ನಲ್ಲಿ ಸಾಕಷ್ಟು, ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಿರೀಕ್ಷೆ ಇತ್ತು ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಡ್ತಾರೆ, ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಂತೂ ಇಂತೂ ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಶಾಸಕ ಸ್ಥಾನಕ್ಕೆ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಗುಡ್ ಬೈ ಅನ್ನ ಹೇಳಲಿದ್ದಾರೆ. ಶಾಸಕ ಸ್ಥಾನಕ್ಕೆ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಗುಡ್ ಬೈ ಅನ್ನ ಹೇಳಲಿದ್ದಾರೆ. ಫೆಬ್ರವರಿ 6ರಂದು ಮೋದಿ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರ್ಪಡೆಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ 6ನೇ ತಾರೀಕು ನಡೀತಾ ಇರುವಂತಹ ಒಂದು ಸಮಾವೇಶದಲ್ಲಿ ಬಿಜೆಪಿ ಸೇರೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಖರ್ಗೆ ವಿರುದ್ಧ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಬಿಜೆಪಿಯಿಂದ ಉಮೇಶ್ ಜಾಧವ್ ಸ್ಪರ್ಧೆ ಖಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಕೆಡ್ಡವನ್ನ ತೋಡಿದೆ ಬಿಜೆಪಿ. ಸೋಲಿಲ್ಲದ ಸರದಾರನನ್ನ ಸೋಲಿಸಲು ಕೇಸರಿ ಪಡೆ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ. ಖರ್ಗೆ ಅಂಡ್ ಸನ್ಸ್ ಮೇಲೆ ಜಾಧವ್ಗೆ ಭಾರಿ ಸಿಟ್ಟಿತ್ತು. ಅಂದ್ರೆ ಪ್ರಿಯಾಂಕಾ ಖರ್ಗೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಜಾಧವ್ಗೆ ಭಾರಿ ಸಿಟ್ಟಿತ್ತು. ಆ ಒಂದು ಸಿಟ್ಟು ಇವತ್ತು ರಾಜೀನಾಮೆಯ ಹಂತಕ್ಕೆ ಹೋಗಿ ತಲುಪಿದೆ. ಖರ್ಗೆ ಮತ್ತು ಜಾಧವ್ ನಡುವಿನ ಸಿಟ್ಟಿನ ಲಾಭ ಬಿಜೆಪಿಗೆ ಆಗುತ್ತಾ? ಉಮೇಶ್ ಜಾಧವ್ಗೆ ಗಾಳ ಹಾಕಿದೆ ಬಿಜೆಪಿ. ಅದರ ಮೊದಲ ಭಾಗವಾಗಿ ಈಗ ಅವರು ರಾಜೀನಾಮೆಯನ್ನ ಕೊಟ್ಟಿರೋದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಖರ್ಗೆ ಸೋಲಿಸಿ ಮನೆಗೆ ಕಳುಹಿಸಲು ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ಅವರು. ಸೋಲಿಲ್ಲದ ಸರದಾರ 11 ಬಾರಿ ಇದುವರೆಗೂ ಸೋಲನ್ನೇ ಕಾಣದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ
ಸೋಲಿನ ರುಚಿಯನ್ನ ತೋರಿಸುವುದಕ್ಕೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ. ಕಲಬುರಗಿಯಲ್ಲಿ ಖರ್ಗೆ ಸೋಲಿಸೋದು ಸುಲಭನ, ಅಷ್ಟು ಸುಲಭನ? ಇವರು ರಾಜೀನಾಮೆಯನ್ನ ಕೊಟ್ಟು ಈಗ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿದ್ರು ಕೂಡ ಕಷ್ಟಪಟ್ಟಿ ಆದ್ರೂ ಗೆಲ್ತಾರ ಉಮೇಶ್ ಜಾಧವ್ ಅವರು ಅನ್ನುವ ಪ್ರಶ್ನೆ ಕೂಡ ಇದೆ. ಖರ್ಗೆಯನ್ನ ಸೋಲಿಸೋದು ಅಷ್ಟು ಈಸಿ ಆಗಿದೆಯಾ? ಇಲ್ಲಿ ಖರ್ಗೆ ಸೋಲಿಸಲು ಬಿಜೆಪಿ ಯಾವ ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನುವ ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ಅಷ್ಟು ಈಸಿಯಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಎಲ್ಲಾ ರೀತಿಯಾದಂತ ಸ್ಟ್ರಾಟಜಿಯನ್ನ ಕೂಡ ಮೊದಲು ನೋಡಿರ್ತಾರೆ. ಯಾವ ರೀತಿಯಾಗಿ ಸೋಲಿಸಬಹುದು ಎಲ್ಲಾ ಲೆಕ್ಕಾಚಾರವನ್ನ ಮಾಡಿಕೊಂಡೇ ಇಲ್ಲಿ ರಾಜೀನಾಮೆಯನ್ನ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬೇಳೂರು ಗೋಪಾಲಕೃಷ್ಣ ಅವರು, ಮಾಜಿ ಶಾಸಕರು, ಕಾಂಗ್ರೆಸ್ನ ನಾಯಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬೇಳೂರು ಗೋಪಾಲಕೃಷ್ಣ. ಏನ್ ಹೇಳ್ತೀರಾ ಸರ್? ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟು ಉಮೇಶ್ ಜಾಧವ್ ಅವರದು ಅವರ 2-3 ಜನರದ ಪ್ರತಿ ಹಿಂದೆ 3-4 ತಿಂಗಳಿಂದಲೂ ನಡೀತಾ ಇದೆ. ಹೌದು, ಉಮೇಶ್ ಯಾದವ್ ಅವರು ಬಹುಶಃ ಹೋಗ್ತಾರನ್ನೋದು ಇಡೀ ನಮ್ಮ ಪಕ್ಷದಲ್ಲೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಈ ಬಿಜೆಪಿಯ ಕೆಲವು ಮುಖಂಡರುಗಳು ಉಮೇಶ್ ಯಾದವ್ ಅವರನ್ನ ಎಂಪಿ ಗೆಲ್ಲಿಸಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಅನ್ನೋದು ಒಂದು ಅವರಿಗೆ ಇದು ಮಾಡಿ ಫೋಕಸ್ ಮಾಡಿ ಅವ್ರನ್ನ ಇಷ್ಟೊಂದು ಎಳ್ಕೊಂಡು ಹೋಗಿ ಅವರ ಈ ರಾಜೀನಾಮೆ ಕೊಡಿಸೋ ಮಟ್ಟಕ್ಕೆ ಅವ್ರಿಗೆ ಹೆಚ್ಚಿನ ಒತ್ತು ಕೊಟ್ಟಿರೋದು ಈ ಬಿಜೆಪಿ ಅವರು. ಆದ್ರೆ ಬಹುಶಃ ಕೇಳ್ತಾ ಇದೆಯಲ್ಲ ಸರ್? ಕೇಳಿಸ್ತಾ ಇದೆ ಹೇಳಿ. ಉಮೇಶ್ ಯಾದವ್ ಅವರು ಹಿಂದೆ ನಾವು ವಿಪ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ, ಪಕ್ಷದ ಕಚೇರಿಯಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಯಾವುದಕ್ಕೂ ಉತ್ತರವನ್ನ ಕೊಡದೇನೆ ಬಾಂಬೆ ಇತರ ಕಡೆಯಲ್ಲಿ ಅವರು ಇದ್ದಿದ್ದು ತಾವೆಲ್ಲ ಕಂಡಿದ್ದೀರಿ. ಇದು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಬಹುಶಃ ಈ ರಾಜೀನಾಮೆ ಕೊಡೋಕ್ಕಿಂತ ಹಿಂದೆ ಅವರ ಹಿನ್ನೆಲೆಗಳನ್ನ ತೆಗೆದುಕೊಂಡು ಬಹುಶಃ ಮಾಡಬಹುದು, ಏನೋ ಪಕ್ಷ ಮನಸ್ಸು ಮಾಡಿದ್ರೆ ಅವರ ಅನಾರೋಗ್ಯಗೊಳಿಸುವಂತ ಕೆಲಸನೂ ಮಾಡುವಂತದ್ದು. ಈಗ ಪಕ್ಷ ನಿರ್ಧಾರ ಮಾಡೋಕ್ಕಾಗಲ್ಲ ಬಿಡಿ, ರಮೇಶ್ ಕುಮಾರ್ ಅವ್ರ ಕೈಲಿದೆ. ಅದೇ ಸ್ಪೀಕರ್, ಅದಕ್ಕೆ ನಾವಲ್ಲ ಸ್ಪೀಕರ್, ನಾವು ಅದು ದಾಖಲೆಲ್ಲ ಇಟ್ಕೊಂಡಿದೀವಿ. ಎಲ್ಲಾ ದಾಖಲೆಗಳನ್ನು ಸಹ ನಾವು ಪಿನ್ ಟು ಪಿನ್ ದಾಖಲೆ ಅವ್ರದ್ದು ಇಟ್ಟಿದೀವಿ, ಮಾಹಿತಿ ಕೊಟ್ಟಿರೋದೆಲ್ಲ ಇಟ್ಕೊಂಡಿದೀವಿ. ಅಲ್ಲ ಬಟ್ ಸರ್, ಇಲ್ಲಿ ಸ್ಪೀಕರ್ ಅವರು ಅನರ್ಹಗೊಳಿಸಬೇಕು ಅಂದ್ರೆ ಒಂದು ಪಕ್ಷದ ವಿರುದ್ಧ ಮಾತನಾಡಿರ್ಬೇಕು, ಇಲ್ಲ ವಿಪ್ ಅನ್ನ ಉಲ್ಲಂಘಿಸಿರ್ಬೇಕು. ಬಟ್ ವಿಪ್ ಅನ್ನ ಅಂದ್ರೆ ಅಧಿವೇಶನಕ್ಕೆ ಹಾಜರಾಗಿದಾರಲ್ಲ, ಅಧಿವೇಶನಕ್ಕೆ ಹಾಜರಾಗಿದ್ದಾರೆ. ಹಿಂದೆ ಕೊಟ್ಟಂತ ಯಾವುದೇ ಪಕ್ಷದ ಇದಕ್ಕೂ ಸಹ ಅವ್ರು ಬರ್ಲಿಲ್ಲ. ಯಾವುದೇ ಉತ್ತರವನ್ನು ಕೊಡ್ತಾನೆ ಮೊನ್ನೆ ಬಂದು ವಿಧಾನಸೌಧದಲ್ಲಿ ಬಂದು ಹಾಜಿರಿ ಹಾಕಿ ಹೋಗಿದ್ದಾರೆ ಬಿಟ್ರೆ ಯಾವುದೇನ ಚರ್ಚೆಯನ್ನು ಮಾಡಿಲ್ಲ. ಅದರಿಂದ ಒಂದು ಅನಾರೋಗ್ಯ ಮಾಡ್ಲಿಕ್ಕೆ ಅವಕಾಶ ಇವತ್ತು ಸ್ಪೀಕರ್ ಕೊಟ್ರೆ ಆಗ್ಬೋದು ಅನ್ನೋದು ನನಗಿದೆ. ಅಂದ್ರೆ ಇವಾಗ ಚಂಡಿರೋದು ರಮೇಶ್ ಕುಮಾರ್ ಅವರ ಅಂಗಳದಲ್ಲಿ. ಹೌದು, ಖಂಡಿತ. ಯಾಕಂದ್ರೆ ಒಂದ್ ತಿಳ್ಕೊಳ್ಳಿ, ಹಿಂದೆ ಇದೇ ಯಡಿಯೂರಪ್ಪನವರು ನಾವು ಏನು ತಪ್ಪು